ನಮ್ಮಮ್ಮ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾನು ಪ್ರಕಾಶ್ ವ್ಲಾಗ್ಸ್. ನಾನು ಗಾನಶ್ರೀ. ಇವತ್ತು ನನ್ನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ನನ್ನ ಇಬ್ಬರು ಮಕ್ಕಳ ಜೊತೆಗೆ. ನನ್ನ ಮಗಳು ಚಿಕ್ಕ ಮಗಳು ಎದ್ಬಿಟ್ಟಿದ್ದಾರೆ, ನನ್ನ ದೊಡ್ಡ ಮಗಳನ್ನ ಎಬ್ಬಿಸ್ತಾ ಇದ್ದಾರೆ. ಅವಳು ಸ್ಕೂಲ್ ಇರುತ್ತಲ್ಲ, ಹಂಗಾಗಿ 7:30ಗೆ ರೆಡಿಯಾಗಿ ಆಗ್ತಿತ್ತು. ಇವಾಗ ರಜೆ ಇರೋದ್ರಿಂದ ಮಲ್ಕೊಂಡಿರ್ತಾರೆ ಅವರು. ನನ್ನ ಚಿಕ್ಕ ಮಗಳು ಬೇಗ ಎದ್ದು ಅವಳನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಯಾವಾಗಲೂ. ಈ ವ್ಲಾಗ್ ಬಂದು ಬ್ಯುಸಿ ರೂಟೀನ್ ವ್ಲಾಗ್ ಅಂತ ಹೇಳ್ಬೋದು. ಎಣ್ಣೆ ಹಾಕ್ಬೇಕಾ? ನನ್ನ ಮಗಳ ಡೈಲಿ ರೂಟೀನ್ ಆಗಿಬಿಟ್ಟಿದೆ. ಅವ್ರು ಎದ್ದಿದ ತಕ್ಷಣ ಮಗುನೂ ಕರ್ಕೊಂಡು ಬಂದು ದೇವ್ರ ಮುಖ ತೋರಿಸಿ ಮಂತ್ರ ಹೇಳಿ ಆಮೇಲೆ ನನ್ನ ಹತ್ರ ಇಲ್ಲ ಅವ್ರ ಪಪ್ಪನ ಹತ್ರ ಬಿಡ್ತಾಳೆ. ದಿನ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಅವಳಿಗೆ. ನನ್ನ ಚುಕ್ಕಿ ಬೇಗ ಎದ್ಬಿಟ್ಟಿದ್ದಾಳೆ, ಆದರೂ ಅವ್ರ ಅಕ್ಕ ಎದ್ದಾಗಲೇ ಎದ್ದು ದೇವ್ರ ಮುಖ ನೋಡ್ತಾ ಇದ್ದಾಳೆ ಅವ್ರ ಅಕ್ಕನ ಜೊತೆಗೆ. ಸ್ವಲ್ಪ ಹೊತ್ತು ಮುಂಚೆ ಎಷ್ಟು ಲವ್ ಕೇರಿಂಗಲ್ಲಿ ಇರ್ತಾರೆ ಅಕ್ಕ ತಂಗಿರು. ಒಂದು ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಶುರು ಮಾಡ್ತಾರೆ ನೋಡ್ಕೊಳ್ಳಿ ಜಗಳನ. ಇನ್ನು ಬೆಳಗ್ಗೆ ಇನ್ನು ಸಂಜೆವರೆಗೂ ಹಿಂಗೆ. ಹೆಂಗೆ ಹೊಡಿದ್ರು? ಅಪ್ಪಗೆ ಹೇಳ್ತಾಳಂತೆ. ಇನ್ನು ಇವರಿಬ್ಬರು ಜಗಳ ಜೊತೆಗೇ ನಂದು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ನಾನು ದಾಲ್ ರೈಸ್ ಮಾಡಿದ್ದೆ. ತುಂಬ ಬೀಸ್ಲಿರೋದ್ರಿಂದ ಸ್ವಲ್ಪ ತಂಪಾಗಲಿ ಅಂತ ದಾಲ್ ರೈಸ್ ರೆಡಿ ಮಾಡಿಕೊಂಡೆ. ನಮ್ಮದೆಲ್ಲ ತಿಂದ್ಕೊಂಡು ನನ್ನ ಮಗಳಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಶಕೆ ಅಂತ ನನ್ನ ಫ್ರೆಂಡ್ ಶಕೆ ಅಂತ ಮಗುನ ಆಚೆ ಸೀರೆ ಕಟ್ಟಿ ಮಲಗಿಸ್ಬಿಟ್ಟಿದ್ದಾಳೆ ನೋಡಿ. ಏನು ಮಾಡೋದು, ಶಕೆ ಮಕ್ಕಳು ತಡ್ಕೋಬೇಕಾ? ನೋಡಿ ಮಲ್ಕೊಳ್ಳಿ, ಕೈ ಬಿಟ್ಕೊಂಡು ಎಂಜಾಯ್ ಮಾಡ್ತಾರೆ. ಹಾಂ, ಏನಮ್ಮ ಅಷ್ಟು ಬಿಸಿಲಿದೆ ಅಂದರೆ ನೋಡಿ, ಯಾರೂ ಓಡಾಡ್ತಾ ಇಲ್ಲ. ನಾಯಿ ಕೂಡ ಆಚೆ ಓಡಾಡ್ತಾ ಇಲ್ಲ ಇಲ್ಲಿ, ಬಿಸಿಲು ಅಷ್ಟಿದೆ. ನಮ್ಮಮ್ಮ ಸ್ವಲ್ಪ ಊರಿಂದ ಮಾವಿನಕಾಯಿ ತಂದಿದ್ವಿ, ತೋತಾಪುರಿ ಮಾವಿನಕಾಯಿ ಕಾಯಾಗಿರೋದು. ಅದನ್ನು ಸ್ವಲ್ಪ ಊರ ಕಡೆ ನಾವು ಆವಾಗ ಚಿಕ್ಕವರಿದ್ದಾಗ ಮಾಡ್ಕೊಳ್ತಾ ಇದ್ವಿ ಈ ಥರ. ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಫಸ್ಟ್ ಮಾವಿನಕಾಯಿನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ತುರ್ಕೊಂಡೆ. ಅದ ನಂತರ ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆ ಹುಳಿ ಬಿಟ್ಟರು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಂಬ ಇಷ್ಟ ಆಗುತ್ತೆ. ಹಳ್ಳಿ ಕಡೆ ಇದನ್ನು ತುಂಬ ಮಾಡ್ಕೊಂಡು ತಿಂತಾರೆ. ಮಾವಿನಕಾಯಿ ಇರುತ್ತಲ್ಲ ಅಲ್ಲೇ. ಇಲ್ಲಿ ಸ್ವಲ್ಪ ಬೆಂಗಳೂರು ಕಡೆ ಕಡಿಮೆ, ತೊಗೊಂಡು ಬಂದಾಗ ಮಾಡ್ಕೊಳ್ತೀವಿ ಅಷ್ಟೇ, ಕುಯ್ಕೊಂಡು ತಿನ್ನೋದಷ್ಟೇ. ಹಿಂಗೆ ಕಟ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಹಿಂಗೆ ತುರ್ಕೊಂಡು ಹಿಂಗೆ ತಿರುಗಿ ಉಪ್ಪು ಖಾರ ಹಾಕಿ ಹುಳಿ ಬಿಟ್ಟು ತಿನ್ನಿ, ಹೇಗಿರುತ್ತೆ ಅಂತ ನೋಡಿ, ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ನನ್ನ ರೆಸಿಪಿ ಜೊತೆಗೆ ನನ್ನ ವಿಡಿಯೋ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.